ಆಗ ಇಲ್ಲೇ ಒಂದು ಮಾಡೀನಿ ನಾಷ್ಟ. ಚಾಲೆಂಜಿಂಗ್ ವಿಡಿಯೋಸ್ಗಳು ಆ್ಯಂಡ್ ಅದು ಇದು ಮಾಡೋಕ್ಕನ್ನ ನಮ್ಮ ಪ್ಲ್ಯಾನ್ ಅದ. ಇನ್ನು ಮುಂದೆ ಬರೋ ಫ್ಯೂಚರ್ದಾಗ ಬರೋ ಪ್ರಾಜೆಕ್ಟ್ಗಳು ಭಾಳ ಖತರ್ನಾಕ್ ಇರ್ತಾವ. ಯುನಿಕ್ ಕಂಟೆಂಟ್ ತೊಗೊಂಡ್ಬರ್ತೀವಿ. ಬಿಜಾಪುರದಾಗ ಯಾರು ತೊಗೊಂಡು ಬಂದಿರಬಾರ್ದು. ಆ ರೀತಿ ಕಂಟೆಂಟ್ ತೊಗೊಂಡ್ಬರ್ಬೇಕಂತ ಪ್ಲ್ಯಾನ್ ಮಾಡಕತ್ತೀವಿ. ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೇ ಮಾಡ್ತೀವಿ. ಕೂಡಿ ಮಾಡಬೇಕು. ನಾವು ಬೆಳೆಮು ಎಲ್ಲ ಮಂದಿ ಬೆಳೆಮು ನಮ್ಮ ಪ್ಲ್ಯಾನ. ನಮ್ಮ ಬಿಜಾಪುರದಾಗ ಯಾವ್ದಾರು ಒಂದಿಷ್ಟು ಮಂದಿ ಅವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ನೀನು ಶ್ರವಣ್ ಕುಮಾರ್ ಬೇಡ, ನಮ್ಮ ಕ್ಯೂಟ್ ನೇಮ್ ಬೇಕಿಲ್ಲ. ಚಂಪಕ್ಲಾಲ್ ಅದ ನೋಡಿ, ಹಿಂಗೆ ಹೆಸರು ಹೇಳ. ಒಂದು ಕೆಲಸ ಮಾಡ್ಕೋತ ಒಂದು ಕೆಲಸ ಮಾಡ್ತಿರ್ತಿರಲ್ಲ ಹಂಗೆ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ಶುರುವಾಗಿದ್ದೆ ಮಧ್ಯಾಹ್ನ ಗೈಸ್. ಇವಾಗ ಒಂದಿಷ್ಟು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಎಲ್ಲಿಗೋ ಹೊಂಟಿನಿ ಅನ್ನೋದು ಹೇಳ್ತೀನಿ ಅಂತ ನಿಮಗೆ ಗೈಸ್. ಹೌದು, ಒಂದು ಮ್ಯಾರೇಜ್ ಐತೆ, ಮ್ಯಾರೇಜ್ಗೆ ಹೋಗ್ಬೇಕು. ಅದು ನಾಳೆ ಮ್ಯಾರೇಜ್, ಇವತ್ತೇ ಕರ್ಕೊಂಡ್ರೆ ಇವತ್ತೇ ಬಾ ಅಂತ ಕಂಡು ಸೊ ಅದ್ರ ಸಲ ಅಂತಳಿಕೆ ರೆಡಿ ಆಗ್ಬೇಕು. ಇನ್ನು ಬ್ಯಾಗ್ ಅದು ಪ್ಯಾಕ್ ಮಾಡಬೇಕು. ಆ್ಯಂಡ್ ಮಧ್ಯಾಹ್ನ ಇಲ್ಲಿವರೆಗೂ ವಿಡಿಯೋಸ್ ಎಡಿಟ್ ಮಾಡಿ ಹಂಗೆ ಮಾಡ್ಕ್ಯಾರೆ. ಇನ್ನೂ ಊಟ ಮಾಡಿಲ್ಲ ಬೆಳಗ್ಗೆಯಿಂದ. ಇವಾಗ 3 ಗಂಟೆಗೆ ಅದ. ಒಂದಿಷ್ಟು ಏನಾದರೂ ಒಂದಿಷ್ಟು ರೈಸ್ ತಿನ್ಕೊಂಬಂದ್ಬಿಟ್ಟು ಬೇಗ ರೆಡಿ ಆಗಬೇಕು. ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು. ಇಲ್ಲಿಂದ 5 ಗಂಟೆಗೆ ಅದು ಬಿಡ್ಬೇಕಂತ ಹೇಳ್ಯಾರ. ನೋಡೋ ಮತ್ತೇನಾಗುತ್ತೆ ನಾವು. ಲೆಟ್ಸ್ ಗೋ. ನಾಳೆ ಹೋದ್ರೆ ಭಾಳ ಬೆಸ್ಟ್ ಆಗ್ತಿತ್ತು. ನಾಳೆ ಬೆಳಗ್ಗೆ ಹೋಗಿ ಮ್ಯಾರೇಜ್ ಮುಗಿಸ್ಕೊಂಡು ಸಂಜೆಗೆ ವಾಪಸ್ ಬರ್ತಿತ್ತು. ಬಟ್ ಇವತ್ತೇ ಬಾ 1 ಗಂಟೆ ಬಿದ್ದಾರೆ. ಎಲ್ಲರೂ ಹೋಲಕ್ಕೆ ರೆಡಿ ಆಗ್ಯಾರ. ಸೊ ನಾವು ಒಬ್ಬನೇ ಅಲ್ಲ ಅಂದು ಸರಿ ಅನ್ಸಲ್ಲ ಅಂತೇಳಿ ನಾನು ರೆಡಿ ಆಗಿನಿ. ಬನ್ನಿ ಇವಾಗ ಹೋಗ್ಬೇಕು. ನೀ ಮನೆಯಲ್ಲಂತ ಏನೂ ಮಾಡ್ಕೊಳಕ್ಕೆ ಏನಿಲ್ಲ, ಅದಕ್ಕೆಲ್ಲ ಖಾಲಿ ಆಗ್ಯದ. ಅದರಿಂದ ಬೇಗ ಹೋಗಿ ಹೊರಗೆ ಹೋಗಿ ತಿನ್ಕೆ ಬರೋದು. ಬನ್ನಿ ತಿನ್ನೊಂದಕ್ಕೆ ಆಮೇಲೆ ಸ್ನಾನ ಏನ ಮಾಡಬೇಕು. ಆ್ಯಂಡ್ ನನಗೆ ಇನ್ನೊಂದು ಟೆನ್ಷನ್ ಇರ್ತದ. ಏನು ಟೆನ್ಷನಪ್ಪ ಅಂದರೆ ನಮ್ಮ ಸಿಂಬನ್ ಗೈಸ್ 1 ಡೇ ನೈಟ್ ಅಲ್ಲಿದ್ದು 1 ಡೇ ಫುಲ್ ಅಲ್ಲೇ ಇರ್ತೀನಿ ಅಂದ್ರೆ 24 hours ಆಗುತ್ತೆ. 24 hours ನಮ್ಮ ಸಿಂಬಾ ಏನು ಮಾಡಬೇಕು ಅಂತ ನನ್ನ ಚಿಂತೆ ಇರ್ತದ. ಅದು ತಿಳಿಯಲಿಲ್ಲ ಏನಾಗುತ್ತೋ ಏನೋ ಗೈಸ್. ನೋಡೋ ಮತ್ತೆ ಬನ್ನಿ ಲೆಟ್ಸ್ ಗೋ. ಅವ್ರು ಮತ್ತೆ ನಾಳೆ ಆದ್ರೆ ಬಿಟ್ಟರೆ ಸರಿ. ಮತ್ತು ನಾಳೆ ಬಿಡಲಿಲ್ಲ, ನಾಳೆ ಒಂದಿನ ಇರು ಮಾಡೋ ಅಂದ್ರೆ ಭಾಳ ಉಜ್ಜಿ ಬೀಳ್ತದೆ. ನೋಡಮ್ಮಂತ ಆದಷ್ಟು ಟ್ರೈ ಮಾಡೋಣಂತ. ಏನಾಗುತ್ತೆ ನಾನು ನೋಡಮ್ಮಂತ. ಲೆಟ್ಸ್ ಗೋ. ನೀವು ಫಸ್ಟ್ ಹೋಗಿ ಊಟ ಮಾಡ್ಕೊಂಬರೋಮಂತ. ಒಂದಿಷ್ಟು ಏನಾದ್ರು ಬರೀ ರೈಸ್ ತಿಂದು ಮಾಡ್ತೀನಿ. ನನಗಂತೂ ಅಷ್ಟೊಂದು ಹಸು ಇಲ್ಲ. ಬೆಳಗ್ಗೆ ಮಿಲ್ಸಿ ಕುಡಿದು ಅದ್ರ ಸಲುವಾಗಿ ಏನು ತಿಳಿಕಿರ ಹಸು ಇಲ್ಲ. ಸೊ ಜಸ್ಟ್ ಒಂದಿಷ್ಟು ರೈಸ್ ಬಜ್ಜಿ ತಿನ್ಬರಮಂತ. ಬನ್ನಿ ಲೆಟ್ಸ್ ಗೋ. ಹೋಗಿ ಬರೋಣ. A few moments later. ಗೈಸ್ ಊಟ ಅಂತೂ ಮಾಡ್ಕೊಂಡೆ. ಊಟ ಅಲ್ಲಕ್ಕೆ ರೈಸ್ ಬಜ್ಜಿತಿದ್ದೀನಿ. ಬನ್ನಿ ಇವಾಗ ವಾಪಸ್ ಮನೆಗೆ ಹೋಗ್ಬೇಕು. ಲೆಟ್ಸ್ ಗೋ. ಆಗ ಇಲ್ಲೇ ಒಂದು ಮಾಡೀನಿ ನಾಷ್ಟ. ಆರ್ಥಿಕ ಶುಭಾಶಯಗಳು. ಐಸ್ಕೊಳ್ಳಿ, ಆರೋಗ್ಯ ಕೊಳ್ಳಿ. ಕರ್ನಾಟಕದಲ್ಲಿ ನಂಬರ್ 1 ಏನು ಆಸೆ ಇಟ್ಕೊಂಡಿದ್ರಲ್ಲ ಆಗ್ಬೇಕಂತ ನಾನು ಬೋಯಿಸ್ತೀನಿ. ಗೈಸ್ ಅಲ್ಲಿಂದ ಮನೆಗೆ ಬಂದು ಸ್ವಲ್ಪ ಸ್ನಾನ ಮಾಡಿ ರೆಡಿ ಇದೆ. ಸ್ನಾನ ಮಾಡ್ಯಾಕೆ ರೆಡಿ ಆದಪ್ಪ. ಸಂಡೇ ಅಲ್ಲ ಅಲಸೆ ಅಂತ ಹೇಳಕ್ಕೆ ಸ್ವಲ್ಪ ಮುಕ್ಕೊಂಡಿದ್ದೆ. ಹಂಗಾಗಿ ಸ್ನಾನ ಮಾಡಿರಲಿಲ್ಲ ಬೆಳಗ್ಗೆ. ಅಲಸೆ ಅಂತ ಹೇಳಕ್ಕೆ ಈಗ ಸ್ನಾನ ಮಾಡಿದೆ. ನೀರು ಇಟ್ಕೊಂಡು ಆ್ಯಂಡ್ ಮನೆ ಹಾಲತ್ ನೋಡ್ರಿ. ಸ್ವಲ್ಪ ಒಂದಿಷ್ಟು ಮನೆ ಕ್ಲೀನ್ ಮಾಡ್ಬೇಕು ಗೈಸ್. ಆ್ಯಂಡ್ ಹಂಗೆ ಒಂದು ಹೋಡ್ರ್ ತರಬೇಕು. ಇದೇ ಥರ ಹಿಂಗೆ ಹೋಗೋ ವೈರ್ನ ಹಂಗೆ ಇಳ್ಸಂಗೆ ಮಾಡ್ಬೇಕಾಗಿದೆ ಈ ಸರ್ತಿ ಇವತ್ತು. ಅದಕ್ಕೆ ಗೈಸ್ ಅದೊಂದು ಹೋಡ್ರು ತರಮಂತ. ಬನ್ನಿ ಇವಾಗ ಹೋಗ್ಬೇಕು. ರೆಡಿಯಾಗಿಬಿಟ್ಟು ಬನ್ನಿ. ಇನ್ನು ಭಾಳ ಕೆಲಸ ತೋರಿಸ್ತೀನಿ ನಿಮಗೆ. ಲೆಟ್ಸ್ ಗೋ. ಬಟ್ ಮನೆ ಕ್ಲೀನ್ ಮಾಡ್ಬೇಕು ಫಸ್ಟ್ ಮನೆ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಎಲ್ಲ ಕೆಲಸ ಯಾವ ಇವೆಲ್ಲ ಗೈಸ್. ಇವಾಗ ಒಂದು ಸ್ವಲ್ಪ ರೆಡಿ ಆಗಿನಿ. ಎಲ್ಲ ವರ್ಕ್ ಅಂತೂ ಮುಗಿಸ್ದೆ. ಪ್ರತಿಯೊಂದು ಎಲ್ಲ ಮನೆಯಾಗ ಎಲ್ಲ ಒರ್ಸೋದಿರೋದು, ಕಸ ಹೊಡೆದು ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಗೈಸ್. ಏನೂ ಉಳಿಸಿಲ್ಲ ಈಗ. ಎಲ್ಲ ನೋಡ್ರಿ ಮೊದಲಿನಕಿಂತ ಸ್ವಲ್ಪ ಕ್ಲೀನ್ ಆಗಿದೆ ಈಗ. ಆ್ಯಂಡ್ ಬನ್ನಿ ಗೈಸ್ ಇವಾಗ ಒಂದು ಸ್ವಲ್ಪ ಹೊರಗೆ ಹೋಗ್ಬೇಕು. ಹೊರಗೆ ಇಲ್ಲಪ್ಪ ಅಂದ್ರೆ ಒಂದು ಸ್ವಲ್ಪ ನಮ್ಮ ಬ್ರದರ್ ಅವ್ರಿಗೆ ಒಂದಿಷ್ಟು ಭೇಟಿ ಬರಬೇಕು. ಬನ್ನಿ ಇವಾಗ ಹೋಗೋಮಂತ ಬಂದು ಒಂದಿಷ್ಟು ಅಡುಗೆ ಮಾಡ್ಕೊಂಡ್ರೆ ಹೋಗು. ಇನ್ನು ಭಾಳ ಕೆಲಸ ಅದ ಗೈಸ್. ಲೆಟ್ಸು ಎಲ್ಲ ತೋರಿಸ್ತೀನಿ ನಿಮಗೆ. ಬನ್ನಿ ಹೋಗುವ ಇವಾಗ ಅವ್ರ ಹತ್ರ. ನನ್ನ ಬಂದು ಕಾಲ್ ಮಾಡ್ತಿರ್ತಾರೆ. ಬಂದು ಕಾಲ್ ಮಾಡಿದ್ರಂದ್ರೆ ಗೈಸ್ ಅಲ್ಲಿಂದ ಇವಾಗ ಜಸ್ಟ್ ಇಲ್ಲಿ ಚಾಯ್ ಟಪ್ರಿ ಹತ್ರ ಬಂದೀವಿ. ನಮ್ಗೆ ಇಲ್ಲಿ ಯಾರು ಬಂದಾರ ನೋಡ್ರಿ. ಇಲ್ಲಿ ನಮ್ಮ ಆಕಾಶ್ ಬ್ರೋ ಅವ್ರು ಬಂದಾರ. ಬೆಟ್ಟಿಯಲಾಗ ಬಂದಾರ ಗೈಸ್. ಇವರು ಒಬ್ಬರು ಯೂಟ್ಯೂಬರ್ಸ್ ಅದಾರ ಆ್ಯಂಡ್ ಕಂಟೆಂಟ್ ಕ್ರಿಯೇಟರ್. ಇನ್ಸ್ಟಾದಲ್ಲಿ ಕೂಡ ಆ್ಯಂಡ್ ಯೂಟ್ಯೂಬಲ್ಲಿ ಕೂಡ ತಾಬಾಟ್ ವೀಡಿಯೋಸ್ ಮಾಡ್ತಾರೆ. ಆ್ಯಂಡ್ 1 ನಂಬರ್ ಮಾಡ್ತಾರೆ. ಇನ್ನು ಮೇಲಿಂದ ಅವ್ರ ಜೊತೆ
ಚಾಲೆಂಜಿಂಗ್ ವೀಡಿಯೋಸ್ಗಳು ಆ್ಯಂಡ್ ಅದು ಇದು ಮಾಡ್ಬೇಕನ್ನೋ ನಮ್ಮ ಪ್ಲ್ಯಾನ್ ಅದ. ಇನ್ನು ಮುಂದೆ ಬರೋ ಫ್ಯೂಚರ್ದಾಗ ಬರೋ ಪ್ರಾಜೆಕ್ಟ್ಗಳು ಭಾಳ ಖತರ್ನಾಕ್ ಇರ್ತಾವೆ, ನೀವು ನೋಡುವಂತ್ರಂತ ನೆಕ್ಸ್ಟ್ ಬರೋರು. ಆ್ಯಂಡ್ ಇವ್ರದ್ದು ಯೂಟ್ಯೂಬ್ ಚಾನಲ್ ಅದ. ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದುಬಿಟ್ಟು ಆಕಾಶ್ ದಿವಾಣ್ಜಿ ಒಂದು, ಮತ್ತು ಇನ್ಸ್ಟಾಗ್ರಾಮ್ದು ಹೆಸರು ಅದೇ ಐತಿ, ಆಕಾಶ್ ದಿವಾಣ್ಜಿ ಅಂತಂದು. ಯಾರಾದ್ರೂ ಹೊಸ ನೋಡಿದ್ರೆ ಫಾಲೋ ಮಾಡಿರಿ, ಹಾಗೆ ಅಣ್ಣಗೂ ಸಪೋರ್ಟ್ ಮಾಡಿರಿ. ಇನ್ನು ಮುಂದೆ ಹೊಸ ಚಾಲೆಂಜಸ್ ವಿಡಿಯೋ ಬರ್ತಿರ್ತಾವೆ, ಯುನಿಕ್ ಕಂಟೆಂಟ್ ತೊಗೊಂಬರ್ತೀವಿ. ಬಿಜಾಪುರದಾಗ ಯಾರು ತೊಗೊಂಡು ಬಂದಿರಬಾರ್ದು, ಆ ರೀತಿ ಕಂಟೆಂಟ್ ತೊಗೊಂಬರ್ಬೇಕಂತ ಪ್ಲ್ಯಾನ್ ಮಾಡಕತ್ತೀವಿ. ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ ಗೈಸ್. ಆದಷ್ಟು ಬೇಗ ಇದೆಲ್ಲ ತರ್ತೀವಿ. ಬಿಜಾಪುರದಾಗ ಇಲ್ಲಿವರೆಗೂ ಲಾಂಗ್ ವಿಡಿಯೋ ಕ್ರಿಯೇಟರ್ಗಳು ಯಾರಿಲ್ಲ ಜಾಸ್ತಿ. ಇವ್ರು ಮಾಡ್ತಾರೆ. ಇವ್ರು ಹೆಂಗಂದ್ರೆ ಇವ್ರು ಡೈಲಿ ಲೈಫ್ನು ಮಾಡ್ತಾರೆ. ಇವರು ಸಿಕ್ಕಾಪಟ್ಟೆ ಮಾಡಿರಿ. ಇವ್ರ ಚಾನಲ್ ಒಂದು ಸರ್ತಿ ವಿಸಿಟ್ ಮಾಡಿರಿ. ಇವ್ರ ಚಾನಲ್ದಾಗ ಇದೇ ಸಿಗಲ್ಲ ಅಂತಿಲ್ಲ, ಎಲ್ಲ ಥರ ಸಿಗ್ತಾವೆ. ನಮ್ಮ ಚಾನಲ್ದಾಗ ಆ ಥರ ಇಲ್ಲ, ಬರೀ ವ್ಲಾಗಿಂಗ್ ಅಷ್ಟೇ ನಮ್ಮ ಚಾನಲ್ದಾಗ. ಅದು ಬಿಟ್ಟರೆ ಯಾವ ಥರ ಸಿಗಲ್ಲ. ಇವ್ರ ಚಾನಲ್ದಾಗ ಪ್ರತಿಯೊಂದು ಸಿಗ್ತಾವೆ. ಇನ್ಮೇಲಿಂದ ಐತಲ್ಲ ಚಾಲೆಂಜಿಂಗ್ ವೀಡಿಯೋಸ್ಗಳು ಕೊಲಾಬ್ ಮಾಡ್ಕೊಂಡು ಮಾಡ್ಬೇಕನ್ನೋ ಪ್ಲ್ಯಾನ್. ನಾವೇ ಒಬ್ಬೊಬ್ಬರು ಸಿಂಗಲ್ ಮಾಡೋಕೆ ಹೋಗ್ಬಾರ್ದು, ಎಲ್ಲ ಕೂಡಿ ಮಾಡ್ಬೇಕು. ನಾವು ಬೆಳಮು, ಎಲ್ಲ ಮಂದಿ ಬೆಳಮು ಅನ್ನೋ ನಮ್ಮ ಪ್ಲ್ಯಾನ. ನಮ್ಮ ಬಿಜಾಪುರದಾಗ ಯಾವ್ದಾರು ಒಂದಿಷ್ಟು ಮಂದಿ ಅವ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಪ್ಯಾರಿ ಸಮಾಜ್ ಗೈ. ಬನ್ನಿ ಇವಾಗ ಆಯ್ತಲ್ಲ ಇದಿಷ್ಟು ಮುಗಿಸ್ಕೊಂತೀವಿ, ಇಲ್ಲ ಒಂದಿಷ್ಟು ಕುಂತು ಮಾತಾಡಕತ್ತೀವಿ. ಮಾತಾಡಿ ಆಮೇಲೆ ಮನೆಗೆ ಹೋಗ್ತೀವಿ. ಪ್ಲ್ಯಾನ್ ಅದೇ ಚಾಲೆಂಜಿಂಗ್ ಪ್ಲ್ಯಾನೇ ಮಾಡಬೇಕು. ಮತ್ತೇನು ಮಾತಾಡಿದ್ರು ಇಲ್ಲ ಅಷ್ಟೇ ಗಾಯ್ಸ್, ಅದೇ ಚಾಲೆಂಜಿಂಗ್ ಬರ್ರಿ. ಬ್ರೋಗ್ ನಾವು ಇಲ್ಲಿವರೆಗೂ ಮೀಟ್ ಆಗಿರಲಿಲ್ಲ. ಫಸ್ಟ್ ಫೋನ್ದಾಗ ಕಾಂಟ್ಯಾಕ್ಟ್ ಇದ್ವಿ, ಮೆಸೇಜ್ ಅಷ್ಟೇ ಆಗಿತ್ತು. ಇವತ್ತು ಲೈವ್ ಮೀಟ್ ಹಾಕ್ಯಾರೆ, ಸ್ವಲ್ಪ ಅದ್ರ ಬಗ್ಗೆ ಮಾತಾಡೋದು ಅಷ್ಟೇ. ಬನ್ನಿ ಇನ್ಮೇಲೆ ತೆಗೆದೋ ನೀವು ತಾಬಡ್ತೋಬೇಡ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಆ್ಯಂಡ್ ಬ್ರದರ್ ಚಾನಲ್ ಕೂಡ ನಾನು ಡಿಸ್ಕ್ರಿಪ್ಷನ್ ಲಿಂಕ್ದಾಗ ಹಾಕಿರ್ತೀನಿ, ಅವ್ರಿಗೂ ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ತೋರಿಸ್ರಿ. ಬನ್ನಿ ಎಲ್ಲ ಮುಗಿಸ್ಕೊಂಡು ಬಂದೆ. ಇವಾಗ ಬ್ರದರ್ ಬಂದಿದ್ರು ಮನೆಗೆ ಬಂದು ಹೋದರು ನೋಡ್ರಿ. ನಮ್ಮ ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ನಮ್ಮ ಕ್ಯೂಟ್ ನಿಮ್ ಬೇಕಿಲ್ಲ, ಚಂಪಕ್ಲಾಲ್ ಅದ ನೋಡಿ, ಹಿಂಗೆ ಹೆಸರು ಹೇಳ. ಬನ್ನಿ ಗಾಯ್ಸ್, ಇವಾಗ ಹೋಗಿ ಅಡುಗೆ ಮಾಡ್ಕೊತೀನಿ. ಅಡುಗೆ ಮಾಡ್ಕೊಂಡಿಲ್ಲ, ಸಿಕ್ಕಾಪಟ್ಟೆ ಅಂದ್ರೆ ಹಸುವಾಗ್ಯದ. ಬೆಳಗ್ಗೆ ಮಧ್ಯಾಹ್ನ ರೈಸ್ ತಿಂದವ. ಈಗ ಸಿಕ್ಕಾಪಟ್ಟೆ ಹಸುವಾಗ್ಯದ. ಅದ್ರ ಸಲ ಏನಂತ ಫಸ್ಟ್ ಒಂದಿಷ್ಟು ಚಾ ಮಾಡ್ಕೊಂಡು ಕುಡಿಯಮು. ಚಾ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಐತೆ ನೆಕ್ಸ್ಟ್ ವರ್ಕ್ ಮಾಡಮಂತ. ಹಸುವಾಗ್ಯದ, ಭಾಳ ಕೆಟ್ಟಾಗ್ಯದ ಹಸು. ಮಾತಾಡ್ಕೊತ ಕೂತೀವಿ. ಇವಾಗ ಟೈಮ್ ಹೊತ್ತಾಗ್ಯದ, ಗೊತ್ತಾಗಿಲ್ಲ ನನಗೆ. ಹಂಗಾಗಿ ನೆಕ್ಸ್ಟ್ ಪ್ಲ್ಯಾನ್ಗಳು ಸ್ವಲ್ಪ ತಾಬರ್ ಪ್ಲ್ಯಾನ್ಗಳದಾವ ಗೈಸ. ಕ್ರಿಯೇಟ್ರುಗಳು ಅಂದ್ರೆ ಹೆಂಗಿರ್ಬೇಕಂದ್ರೆ ಎಲ್ಲ ಕೂಡಿ ಮಾಡ್ಬೇಕು. ಈಗ ಒಬ್ಬರೇ ಮಾಡ್ತೀವಿ ಹಂಗಂದ್ರೆ ಡೈಲಿ. ಅದಕ್ಕೆ ನೋಡಮಂತ ಏನಾಗುತ್ತೆ ಅನ್ನೋದು. ಲೆಟ್ಸ್ ಗೋ. ಫಸ್ಟ್ ಒಂದಿಷ್ಟು ಚಾ ಮಾಡ್ಕೋತೀನಿ. ಚಾ ಮಾಡ್ಕೊಂಡು ಕಾಯ್ತಿರ್ತೀನಿ. ಅದ್ರ ಜೊತೆ ಆಮೇಲೆ ಐತಲ್ಲ ಮಾಡೋಣಂತ, ಅಡುಗೆ ಮಾಡೋಣಂತ, ತಿನ್ನೋಂತ. ಬನ್ನಿ ಗೈಸ್, ಲೆಟ್ಸ್ ಗೋ. मुंह से सुपारी निकाल के बात कर रहे बाबा. ಗೈಸ್ ಚಾ ಅಂತೂ ಮಾಡ್ಕೊಂಡೆ. ಅದ್ರ ಜೊತೆ ಒಂದಿಷ್ಟು ಟೋಸ್ಟ್ ಅದ, ಟೋಸ್ಟ್ ತಿನ್ನಮಂತ. ಯಾಕಪ್ಪ ಅಂದ್ರೆ ಅಲ್ಲಿ ರೈಸ್ ಕಟ್ ಸಾಂಬಾರಿಗೆ ಇಟ್ಟಿನಿ. ಬನ್ನಿ ಗೈಸ್ ತಿನ್ನಮಂತ. ತಿನ್ಬಿಟ್ಟು ಆಮೇಲೆ ಗೈಸ್ ಫೈನಲಿ ಅಡುಗೆ ಅಂತೂ ಮಾಡ್ಕೊಂಡೆ. ಅದೇ ನಿಮ್ಗೆ ಗೊತ್ತಲ್ಲ, ಅದೇ ಮತ್ತೇನು ಹೇಳಲ್ಲ. ಆ್ಯಂಡ್ ಆಮ್ಲೆಟ್ ಅಲ್ಲಿ ನಮ್ಮ ಸಿಂಬಾರು ಊಟ ಮಾಡಕತ್ತಾನ. ಇವಾಗ ನಾವು ಊಟ ಮಾಡೋದಿರ್ತದ. ಬನ್ನಿ ಊಟ ಮಾಡಿಬಿಟ್ಟು ಆಮೇಲೆ ಸಿಗ್ನಂತೆ ನಿಮಗೆ. ಊಟ ಮಾಡ್ತೀನಿ, ಊಟ ಮಾಡಿಸ್ಬಿಟ್ಟು ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೈಸ್ ಫೈನಲಿ ಊಟ ಅಂತೂ ಕಂಪ್ಲೀಟ್ ಆಯ್ತು. ಊಟ ಕಂಪ್ಲೀಟ್ ಆಗ್ಬಿಟ್ಟು ಇವತ್ತು ಸುಮ್ಮನೆ ಕುಂತೀನಿ. ಕುಚು 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 ಕಡಿತೆ ನೋಡ್ರಿ. ನಿದ್ದೆ ಗಣ್ಣಾಗ ಅದನ್ನು ಕಡಿತೆ ನೋಡ. ಕಡಿಬಾರ್ದ. ನೋಡ್ರಿ ನಿದ್ದೆ ಗಣ್ಣಾಗಿದೆ. ನೀ ಹೆಂಗಿದೆ ಅದು ಹೇಳ ನೋಡಿ. ಕಡೆ ನೋಡ್ರಿ, ಕಡೆ ಬಿಡು. ನೋಡ್ರಿ ನೀವೇ ನೋಡ್ರಿ. ಅನ್ಯಾಯ ಮಾಡತ್ತ ನೋಡ್ರಿ ಗೈಸ್. ನಾನು ಕೂಡ ಅನ್ಯಾಯ, ದೌರ್ಜನ್ಯ ಮಾಡ್ತಾನೆ. ದೌರ್ಜನ್ಯ, ದಬ್ಬಾಳಿಕೆ, ದೌರ್ಜನ್ಯ, ರೌಡಿಸಮ್ ನಮ್ಮ ಹತ್ರ ನಡೆಯಲ್ಲ ಗುರು. ನೀನು ಯಾರ ಮನೇಲಿ ಇದೆಯಾ ಅನ್ನೋದು ನೆನಪಿರಲಿ. ಗುರು ನಿನಗೆ ನೀನು ಎಷ್ಟು ಚಾಲಕ್ ಅದನಂದ್ರೆ ಕಡ್ಡಿಲೆ ಕೆಟ್ಟು ಬಡ್ದಾಡ್ದ ನೋಡ್ರಿ. ಆಯ್ತು ಮಕ್ಕೋ. ಸಾರಿ ಬ್ರೋ ಸಾರಿ. ಇನ್ನೊಂದು ಇಲ್ಲಿ ಬಿಜಾಪುರದಾಗ ಒಂದಿಷ್ಟು ಜನ ಕ್ರಿಯೇಟರ್ಸ್ಗಳು ಅದಾರ. ಹೆಂಗಪ್ಪ ಅಂದ್ರೆ ಅವ್ರು ನಾವೇ ದೊಡ್ಡ ಸೆಲೆಬ್ರಿಟಿ ಅನ್ನೋ ಥರ ಅದಾರ. ಬಟ್ ಏನು ಮಾಡೋಕ್ಕಾಗಲ್ಲ ಗೈಸ್. ಅವ್ರವ್ರ ಇಷ್ಟ, ಅವ್ರವ್ರ ಅನಿಸಿಕೆ, ಅವ್ರವ್ರ ಫಾಲೋವರ್ಸ್ ಅವ್ರಿಗೆ ಇಷ್ಟ. ನಮ್ಮ ಗೋಲ್ಡನ್ ಫ್ಯಾಮಿಲಿ ಅದ, ಲಾಯಲ್ ಫ್ಯಾಮಿಲಿ ಅದ. ಟೆನ್ಷನ್ ಇಲ್ಲ ಗೈಸ್ ನೀವಿರೋ ತನಕ. ಓಕೆ ಗೈಸ್, ನಾ ಇನ್ಮೇಲಿಂದ ಒಂದಿಷ್ಟು ತಾಬಡ ಚಾಲೆಂಜಿಂಗ ಆ್ಯಂಡ್ ವ್ಲಾಗ್ಸ್ಗಳು, ನಮ್ಮ ಡೈಲಿ ವ್ಲಾಗ್ಸ್ ಇರ್ತಾವೆ. ಆ್ಯಂಡ್ ಅದ್ರ ಜೊತೆ ಒಂದಿಷ್ಟು ಚಾಲೆಂಜಿಂಗ್ಗಳು, ಅವು ಇದು ಮಾಡ್ಕೋಬೇಕನ್ನೋ ಪ್ಲ್ಯಾನ್ ಅದ. ಬನ್ನಿ ಮುಂದೆ ತಾಬಡ ವಿಡಿಯೋಗಳು ಕಾದಿವೆ. ವೇಟ್ ಆ್ಯಂಡ್ ವಾಚ್ ಗೈಸ್. ಮತ್ತೆ ನಾಳೆ ಬೆಳಗ್ಗೆ ಬೇಗನೆ ಹೇಳ್ಬೇಕು. ಬೇಗ ಎದ್ದು ಮತ್ತೆ ರೆಡಿಯಾಗಿ ಒಂದು ಸ್ವಲ್ಪ ಮ್ಯಾರೇಜ್ಗೆ ಹೋಗ್ಬೇಕು. ಆ್ಯಂಡ್ ಗೈಸ್ ಅದು ಮ್ಯಾರೇಜ್ಗೆ ಹೋಗೋದಿತ್ತಲ್ಲ, ನಿಮ್ಗೆ ಬೆಳಗ್ಗೆ ನೆನಪಾಗಿಲ್ಲ ನನಗೆ. ಅದು ಕ್ಯಾನ್ಸಲ್ ಆಯಿತು ಗೈಸ್. ಒಮ್ಮೆಲೆ ನಾಳೆ ಬೆಳಗ್ಗೆ ಹೋಗೋಮಂತ ಹೇಳಿದ್ರೆ ಭಾಳ ಖುಷಿ ಆಯಿತು. ಅಂದರೆ ಖುಷಿ ಆ ಥರ ಅಲ್ಲ, ಏನು ರೂಢಿ ನೋಡುತ್ತೆ ತಿಳ್ಕೊಳಕೋಬೇಡ, ಆ ಥರ ಅಲ್ಲ. ನಮ್ಮ ಸಿಂಬಂದೇ ಟೆನ್ಷನ್ ನನಗೆ. ಅದಂದ್ರೆ ಇಲ್ಲಿ ನೋಡ್ರಿ, ನಾನು ಕೂಡ ಇರ್ತಾನವ, ನನ್ನ ಜೊತೆ ನಡೀತಿರ್ತಾನ. ಹೀಗಾಗಿ ಒಂದೊಂದು ನೈಟ್ ಬಿಟ್ಟು ಹೋಗ್ಬೇಕಂದ್ರೆ ಅದಕ್ಕೆ ನನಗೂ
ಕಾಡ್ತದೆ ಗೈಸ್ ಅದರ್ಸಲ್ಲಾಗ. ಸೊ ತೆಳಗಿನ ಮನೆಯವ್ರಿಗೆ ಎಲ್ಲ ಮನೆಯವ್ರಿಗೆ ರೂಢ ಆದದು ಅಂದ್ರೆ ತೆಳಗಿನ ಮನೆಗೆ ಹೋಗಿ ಊಟ ಮಾಡಿ ಬರ್ತದ, ತೆಳಗಿನ ಮನೆಗೆ ಹೋಗಿ ಊಟ ಮಾಡಿ ಬರ್ತದ, ಎಲ್ಲ ಕಡೆ ಹೋಗಿ ಬರ್ತದ. ಬಟ್ ನಮ್ಮ ಸಿಂಬಾ ಬಿಟ್ಟೋಲಕ್ಕೆ ನನ್ನ ಮನಸ್ಸಿಲ್ಲ ಗೈಸ್. ಸೊ ನಾಳೆ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಹೋಗಿ ಮ್ಯಾರೇಜ್ಗೆ ಹೋಗಿ ಬರಬೇಕು, ಮ್ಯಾರೇಜ್ ಮುಗಿಸ್ಕೊಂಡು ವಾಪಸ್ ಬರಬೇಕು. ಅದಕ್ಕೆ ಗೈಸ್ ಆದಷ್ಟು ಬೇಗ ಮಲ್ಕೊಂಡು ಆದಷ್ಟು ಬೇಗ ಎದ್ದೇಳಂತ ಬನ್ನಿ. ಇವಾಗ ಮಲ್ಕೊಳ್ಳೋ ಸಮಯ ಆ್ಯಂಡ್ ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ ಕೂಡ. ಅಯ್ಯೋ ಎಲ್ಲರೂ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡ್ರಿ, ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಇವತ್ತಿನ ಥಾಟ್ ಕೇಳ್ರಿ. ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಯಾವುದೇ ಒಬ್ಬ ಮನುಷ್ಯನ ಸಮಯ ಮತ್ತು ಪರಿಸ್ಥಿತಿ ನೋಡಿ ನಿಂದನೆಯನ್ನು ಮಾಡಬೇಡಿ, ಏಕೆಂದರೆ ಅವರ ಸಮಯ ಯಾವಾಗ ಬೇಕಾದ್ರೂ ಬರಬಹುದು. ನೀವು ಶಕ್ತಿಶಾಲಿಗಳಾಗಿರಬಹುದು, ಆದರೆ ಸಮಯ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿರುತ್ತದೆ. ಹಾಗಾಗಿ ಯಾರನ್ನು ಕೀಳಾಗಿ ನೋಡಬೇಡಿ ಅಂತ ಹೇಳ್ತಾ ಓಕೆ ಗೈಸ್, ಮತ್ತೆ ನಾಳೆ ನೋಡೋ ಸಿನಿಮಾ. ಎಲ್ಲರಿಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬೈ ಬಾಯ್. ಅಷ್ಟೇ.